ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕುಮಾರಸ್ವಾಮಿ ಅವರು ಈಗ ಕುಮಾರಸ್ವಾಮಿ ಅವರು ಅಂತಂದ್ರೆ ನಿಷ್ಪಕ್ಷಪಾತವಾಗಿ ಮಾತಾಡೋರು ಅಂತ ನಾವು ಅಂದ್ಕೊಂಡಿದ್ದೀವಿ. ಸಮಸ್ಯೆ ಆದಾಗ ಸಮಸ್ಯೆಗಳನ್ನ ಅಡ್ರೆಸ್ ಮಾಡಬೇಕು, ಹಗರಣಗಳಾದಾಗ ಅದರ ವಿರುದ್ಧ ಮಾತಾಡಬೇಕು, ಅದನ್ನು ನಾವು ಬಯಸೋದು. ಹಗರಣ ಆಯಿತು, ಎಕ್ಸಾಮ್ ಆಯಿತು, ವಿದ್ಯಾರ್ಥಿಗಳು ಸತ್ತೋದ್ರು, ಒಂದು ಮಾತು ಮಾತಾಡಲಿಲ್ಲ ಕುಮಾರಸ್ವಾಮಿ ಅವರು. ಇವತ್ತು 3 ಜನ ಏನು ಎಕ್ಸಾಮ್ಗೆ ಅಟೆಂಡ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಸಮಾವೇಶ ಅನ್ನೋ ಕಾರಣಕ್ಕೆ, ಕಾಂಗ್ರೆಸ್ ಇವತ್ತು ತಪ್ಪು ಮಾಡಿದೆ ಅನ್ನೋ ಕಾರಣಕ್ಕೆ ಇವತ್ತು ಕುತ್ಕೊಂಡು ದೊಡ್ಡ ಪ್ರೆಸ್ ಮೀಟ್ ಮಾಡ್ತಾರೆ ಕುಮಾರಸ್ವಾಮಿ ಅವರು. ಮತ್ತು ಮೋದಿ ಅವರು 45 ನಿಮಿಷ ಕಾದ್ರು ಅನ್ನೋದನ್ನು ತುಂಬ ದೊಡ್ಡದಾಗಿ ಹೈಲೈಟ್ ಆಗಿ ಅದನ್ನು ಪದೇ ಪದೇ ಉಚ್ಚರಿಸುವುದರ ಮೂಲಕ ಇಷ್ಟು ದಿನ ಏನು ಈ ಹಗರಣ ನಡೆದಿದೆ ಅದೆಲ್ಲ ಮುಗಿದೋಯ್ತು. 45 ನಿಮಿಷ ಮೋದಿ ಅವ್ರು ಕಾದಿರೋದ್ರಿಂದ 13 ಜನ ಸತ್ತೋಗಿದ್ರಲ್ಲ, ಅವ್ರಿಗೆ ಶಾಂತಿ ಸಿಕ್ಕಿಬಿಡ್ತು. ಕುಮಾರಸ್ವಾಮಿ ಅವರು ಈ ಬಗ್ಗೆ ಇವತ್ತು ಮಾತಾಡ್ತಿದ್ದಾರೆ, ಇಷ್ಟು ದಿನ ಎದಕ್ಕೆ ಮಾತಾಡಿಲ್ಲ ಅವರು? ನೋಡಿ, ಇವತ್ತು ಪತ್ರಿಕಾಗೋಷ್ಠಿ ಮಾಡಿರೋದು ಆ ವಿಚಾರಕ್ಕಲ್ಲ ಮೇಡಮ್, ಅದು ಆ ಪತ್ರಿಕಾಗೋಷ್ಠಿಯಲ್ಲಿ ಇದೊಂದು ಭಾಗವಾಗಿ ಮಾತಾಡಿದ್ದಾರೆ. ಅದೇ ಯಾಕೆ ಇವತ್ತು ಮಾತಾಡಿದ್ರೆ ಇಷ್ಟು ದಿನ ಎದಕ್ಕೆ ಅಲ್ಲ ಮೇಡಮ್, ಮಾತಾಡಿದ್ದಾರೆ. ಅವ್ರಿಗೆ ಏನು ಅಂತಂದ್ರೆ ಅಂದ್ರೆ ಈ ವಿಚಾರವನ್ನ ಎಲ್ಲ ಒಂದ್ ಕಡೆ ತುಂಬಾ ಬೇಸರದಿಂದ ಹೇಳಿದ್ದಾರೆ. ಮಾದರಿ ಆಗಬೇಕು ಕಾಂಗ್ರೆಸ್ನವರು. ಆಯ್ತಾ, ಆತರ ಹೋದ್ರೆ ಈಗ ಬಿಜೆಪಿ ಏನೋ ಮಾಡಿದ್ದಾರೆ ಅಂದ್ರೆ ಇವರು ಅದನ್ನೇ ಮಾಡಿ ಅಂತ ಹೇಳಕ್ಕಾಗುತ್ತಾ? ಬಿಜೆಪಿ ಅವರಲ್ಲ, ಬಿಜೆಪಿಯ ಯಾರು ಕನ್ಸಕ್ಕಾಗಿಲ್ಲ. ಅವರು ಸರ್ಕಾರದ ಭಾಗ. ಆ ಒಂದು ಯಾರು ಪ್ರಧಾನವಂತ ಯಾರು ಇದ್ದಾರೆ ಮಂತ್ರಿ ಅವರು, ಅವರೇ ಅದಕ್ಕೇನೋ ರಿಯಾಕ್ಟ್ ಮಾಡಲಿಲ್ಲ, ಅವರೇ ಮೌನವಾಗಿದ್ರು. ನನ್ನ ಅಭಿಪ್ರಾಯದಲ್ಲಿ ಮೇಡಮ್ ಇದನ್ನ ನೀಟನ್ನು ಬ್ಯಾನ್ ಮಾಡಬೇಕು. ಆಯಾ ರಾಜ್ಯ ಸರ್ಕಾರಗಳಿಗೆ ಈ ಮೆಡಿಕಲ್ ಸೀಟ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋಂಥ ಒಂದು ಅಧಿಕಾರವನ್ನು ತರಬೇಕು ಮೇಡಮ್. ಹಿಂದೆ ನಾವೆಲ್ಲ ಓದ್ಬೇಕಾದ್ರೆ ಸುಮಾರು 25-30 ವರ್ಷದಲ್ಲೆಲ್ಲ CET ಮಾಡ್ತಿದ್ರು. CET ಬೇಸ್ ಮೇಲೆ ಅವರೆಲ್ಲ ನಮಗೆ ಮೆಡಿಕಲ್ ಸೀಟ್ನ ಅಲಾಟ್ ಮಾಡ್ತಾ ಇದ್ರು. ಅದ ಅಲ್ಲಿ ಅವ್ರು ಮಾಡ್ಕೊಳ್ಳಿ. ಅವರು ಈಗ ಏನಾಗಿದೆ, ಕರ್ನಾಟಕ ಅಂತ ಹೇಳ್ತಾರೆ, ನನ್ನ ರಾಜ್ಯ, ನನ್ನ ಕನ್ನಡ ಭಾಷೆ ಅಂತ ಹೇಳ್ತಾರೆ. ಉಮೇಶ್ ಅವರೇ, ನೀವು ಮಾತಾಡ್ತಿದ್ದೀರಿ ವಕ್ತಾರ, ಹೌದು. ಬಟ್ ನಿಮ್ಮ ಪಕ್ಷದ ಹಿರಿಯ ನೇತಾರ, ಸರ್ಕಾರದ ಭಾಗವಾಗಿರುವಂತ ಕುಮಾರಸ್ವಾಮಿ ಅವರು ಮಾತಾಡ್ಬೇಕು ಈ ಮಾತುಗಳನ್ನ. ಕುಮಾರಸ್ವಾಮಿ ಮಾತಾಡ್ಬೇಕು. ಅವ್ರನ್ನೇನ್ ಮಾತಾಡ್ಬೇಕು? 45 ನಿಮಿಷ ಒಬ್ರು ಏರ್ಪೋರ್ಟ್ ಅಲ್ಲಿ ಒಬ್ಬ ಪ್ರಧಾನಿ ಕಾಯ್ತಾರೆ ಅಂತಂದ್ರೆ ಅದು ಕಾಳಜಿ, ಅದು ಈ ದೇಶದ ಮಕ್ಕಳ ಬಗ್ಗೆಗಿಂತ ಕಾಳಜಿ ಇತ್ತು. ಆಯ್ತಾ ಆಯ್ತಾ ಆಯ್ತು ಸರ್, ಹೇಳ್ತೀನಿ. ಇವತ್ತ ಸಮಾವೇಶ ಮಾಡಿದ ಒಂದಿನ ಮುಂದಕ್ಕೆ ಹಾಕಿರಿ ಏನೋ ಹೊರಟೋಗ್ತಿದ್ದ, ಏನೋ ತಲೆ ಬಿದ್ದು ಬಿಡ್ತಿದ್ದ, ಏನಿರ್ಲಿವಲ್ಲ. ಅವ್ರಿಗೇನೋ ಪರ್ಯಾಯ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅನ್ನೋದು ಒಂದಿದೆ. ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ಎಲ್ಲಾ ರಾಜಕೀಯ ಪಕ್ಷ ಹೆಂಗಾಯ್ತು ಗೊತ್ತಾ ಸರ್, 100 ಕಳ್ತನ ಮಾಡಿದವರು ಒಂದು ಕಳ್ತನ ಮಾಡಿದವರು ಬುದ್ಧಿ ಹೇಳಿದ್ರಂತ ಹಂಗಾಯ್ತು. 100 ಮಿಸ್ಟೇಕ್ಸ್ ಮಾಡಿ ಎಕ್ಸಾಮ್ಗೆ ಕಾರಣ ಆದಂತಹ ಬಿಜೆಪಿ ಸರ್ಕಾರದ ಸಾಲು ನಾಯಕರು ನಿನ್ನೆ ಮಾಡಿದಂತ ಒಂದು ಎಡವಟ್ಟಿಗೆ ದೊಡ್ಡ ಭಾಷಣ ಹೊಡಿತಿದ್ದಾರೆ. ಬೆಲೆ ಕಟ್ಟಕ್ಕಾಗಲ್ಲ ಮೇಡಮ್, ಅವರ ಕಣ್ಣೀರನ್ನಿಗೆ ಬೆಲೆ ಕಟ್ಟಕ್ಕಾಗಲ್ಲ, ಅವರ ಪೋಷಕರಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಇಡೀ ವರ್ಷ ಅಲ್ಲ, ಇಡೀ ಬದುಕನ್ನ ಅಂದ್ರೆ ಸೆಕೆಂಡ್ PUC ಅನ್ನೋರು ಏನು ಡಾಕ್ಟರ್ ಆಗ್ತಾರೆ. ಈ 3 ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಎಕ್ಸಾಮ್ ಬರೆಯೋದಕ್ಕೆ ಒಂದು ಅವಕಾಶ ಇದೆ ಸರ್. ಸತ್ತೋಗಿರೋ ವಿದ್ಯಾರ್ಥಿಗಳಿಗೆ ಬದುಕಕ್ಕೆ ಅವಕಾಶ ಇಲ್ದಂಗೆ ಇದನ್ನ ಕಾನೂನು ಪ್ರಕಾರವಾಗಿ ಸರ್ಕಾರ ಒಂದು ಮಾಡ್ಕೊಡ್ಬೇಕು. ಇಲ್ಲ ಅಂತಂದ್ರೆ ನ್ಯಾಯಾಲಯದ ಮೊರವಕ್ಕೆ ಏನಾದ್ರು ಒಂದು ಇದಕ್ಕೆ ಸರ್ಕಾರ, ರಾಜ್ಯ ಸರ್ಕಾರ ಏನು ಬಿಕಾಸ್ ಆಫ್ ದಿ ನೆಗ್ಲಿಜೆನ್ಸ್ ಆಫ್ ದಿ ಸ್ಟೇಟ್ ಗವರ್ನಮೆಂಟ್ ಅವ್ರು ಹೇಳೋ ಪ್ರಕಾರವಾಗಿ ಮಾನ್ಯ ಪ್ರಿಯಾಂಕಾ, there is no negligence of central government. ಇಲ್ಲಿ ಇದೆ ಆಗಿದೆ ಮೇಡಮ್, ಇಲ್ಲ ಅಂತಲ್ಲ, ಇದು ಆಗಿದೆ. ಅದಕ್ಕೆ ನೀವು ಮುಚ್ಚಿಟ್ಕೊಳ್ಳಿ, ಬೇರೆ ಮೇಡಮ್ ಅಲ್ಲ, ಇದು ರೀಎಕ್ಸಾಮ್ ಅಲ್ಲ. ಈಗ ಮೇಡಮ್ ರೀಎಕ್ಸಾಮ್ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ. ಈಗ ರಾಜಕೀಯ ಮಾಡಕ್ಕೆ ನಾನು ಸಮರ್ಸ್ಕೊಳಕ್ ಬಂದಿಲ್ಲ ಮೇಡಮ್, ಇಲ್ಲ ಇದು ತಪ್ಪು. ಆದ್ರೆ ನಾನು ಹೇಳ್ತಾ ಇರೋದು ಮಕ್ಕಳ ಭವಿಷ್ಯ ಜೊತೆ ಚೆಲ್ಲಾಟ ಮಾಡುವಂಥ ಯಾವುದೇ ಸರ್ಕಾರ ಇರಲಿ ಅದನ್ನು ನಾವು ಖಂಡಿಸ್ತೀವಿ. ಇಲ್ಲಿ ಆಗಿದೆ 27ನೇ ತಾರೀಕಿನ ಇಂಥ ಲೀಕ್ ಆಯಿತು ಪೇಪರು ಕಳೆದ ಮೇ ತಿಂಗಳಲ್ಲಿ. ಈ ರೀಎಕ್ಸಾಮ್ ಮಾಡಿದ್ದಾರೆ, ಭಾಳ ಕಟ್ಟುನಿಟ್ಟಾಗಿ ಮಾಡಿದ್ದಾರೆ, ಏನೇನೆಲ್ಲ ಮೆಜರ್ಮೆಂಟ್ ತಗೋಬೇಕು ಮಾಡಿದ್ದಾರೆ. ಈಗ 1-2-3 ಘಟನೆಗಳಿಂದ ಸಹಜ ಆಗ್ತವೆ. ಇದಕ್ಕೆ ಪೋಷಕರು ಸಹ ಎಲ್ಲ ಒಂದು ಕಡೆ ಜಾಗೃತರಾಗಿ 1-2 ಅವರ್ಸ್ ಮುಂಚೆನೋ ಅಥವಾ 3 ಅವರ್ಸ್ ಮುಂಚೆನೋ ಆ ಪರೀಕ್ಷಾ ಕೇಂದ್ರಗಳು ಹೊರಗಡೆಯಿಂದ ಬರುವಂಥವ್ರು ಮಾಡಬೇಕಾಗಿದ್ದು ಅಂತ ಹೇಳಿ ನನ್ನ ಅಭಿಪ್ರಾಯ ಇದೆ. ಆಲ್ ರೈಟ್. ಆಮೇಲೆ ನೋಡಿ, ಬಿಜೆಪಿ ಕರ್ನಾಟಕ ದೇಶದೆಲ್ಲೆಡೆ ನೀಟ್ ಪರೀಕ್ಷೆ ಸುಸೂತ್ರವಾಗಿ ನಡೆದಿದೆ. ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ದೆಹಲಿಯ ವಿಮಾನ ನಿಲ್ದಾಣದಲ್ಲಿ 45 ನಿಮಿಷಗಳ ಕಾಲ ಕಾದು ವಿದ್ಯಾರ್ಥಿಗಳ ಹಿತಾಸಕ್ತಿ ಕಾಪಾಡಿದ್ದಾರೆ. 45 ನಿಮಿಷ ಕಾದಿದ್ದು ದೊಡ್ಡದಾಯ್ತು. 22 ಲಕ್ಷ ಜನ ಮತ್ತೆ ಮರು ಎಕ್ಸಾಮ್ ನಡೆದಿದ್ದು ಭಾರಿ ಈಸಿ. ಅದಕ್ಕೆ ಅಕೌಂಟಬಿಲಿಟಿ ಇಲ್ಲ, ಅದಕ್ಕೆ ಯಾವ ಉತ್ತರನೂ ಇಲ್ಲ. ಇವ್ರು 45 ನಿಮಿಷ ಕಾದಿದ್ದು ಬಹಳ ದೊಡ್ಡ ಆಯ್ತು. 22 ಲಕ್ಷ ಜನ ವಿದ್ಯಾರ್ಥಿಗಳು ಮತ್ತೆ ಎಕ್ಸಾಮ್ ಬರ್ತಿದ್ದು ಅದು ದೊಡ್ಡ ಮಾತಲ್ಲ. 13 ಜನ ಸತ್ತೋಗಿದ್ದು ದೊಡ್ಡ ಮಾತಲ್ಲ. 45 ನಿಮಿಷ ಕಾದಿದ್ದು ಭಾರಿ ದೊಡ್ಡ ಮಾತು. ಹೌದು, ನಿಜ ಮೇಡಮ್. ಯಾಕೆಂತಂದ್ರೆ ಮಕ್ಕಳ ಬದುಕಿಗೆ ದೇಶದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು.
ಮೇಡಮ್ ಏನ್ ಎಲ್ಲದರಲ್ಲೂ ಬೇಕಾದ್ರೂ ರಾಜಕೀಯ ಮಾಡುವಂಥದ್ದು ತಪ್ಪು ಮೇಡಮ್. ನಾನು ಅದನ್ನ ನಿಜವಾಗಿ ಖಂಡಿಸ್ತೀನಿ. ಯಾಕೆ ಅಂತಂದ್ರೆ ಮಕ್ಕಳ ಭವಿಷ್ಯ ಇವತ್ತು ಆಗಿರೋಂಥ ನೋವುಗಳನ್ನ ಯಾರು ಅದನ್ನ ವಿಷಾದ ವ್ಯಕ್ತಪಡಿಸುತ್ತೇನೆ ಬಿ ಕೆ ಆಗೋದಿಲ್ಲ ಬಿಡಿ ಅದನ್ನ. ವಿಷಾದ ವ್ಯಕ್ತಪಡಿಸೋದ್ರಿಂದ ಅವ್ರ ಜೀವನಗಳು ಉದ್ಧಾರ ಆಗುತ್ತೆ ಮತ್ತ ಅವ್ರ ನೀಟ್ ಬರೀತಾರೆ ಅನ್ನೋದಾದ್ರೆ ನಾನು ಸೇರಿದಂತೆ ಗ್ಯಾರಂಟಿ ನ್ಯೂಸ್ ಇಡೀ ದಿನ ವಿಷಾದ ವ್ಯಕ್ತಪಡಿಸ್ತೀವಿ ಸರ್. ಅಲ್ಲ ವಿಷಾದ ಆಮೇಲೆ ಬಿ ಕೆ ಹರಿಪ್ರಸಾದ್ ಅಂತವ್ರು ಅವರು ಗೊತ್ತಿರಬೇಕು. ಈಗ ನೋಡಿ, ಈಗ ಎಲೆಕ್ಷನ್ಸ್ ಯಾವಾಗ ಮಾಡ್ತಾರೆ ಹೇಳ್ರಿ? ಬೇಸಿಗೆ ರಜೆ ಇದ್ದಾಗ ಮಾಡ್ತಾರೆ. ಎದಕ್ಕೆ ಹೇಳ್ರಿ? ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂತ. ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಇರ್ತಾವ, ಪಾಪ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಬೇಸಿಗೆ ರಜೆಯಲ್ಲಿ ಮಾಡ್ತಾರೆ. ಇವ್ರು ಏನು ಒಂದಿನ ಮುಂದೆ ಹಿಂದೆ ಹಾಕಿದ್ರಿ ಏನ್ ದೊಡ್ಡ ಮಹಾ ಆಗೋದಿತ್ತು? ಇವತ್ತು ಅದಕ್ಕೆ ಆಗಿದೆ ಅಂತ ನಾನು ಇಲ್ಲಿ ಹೇಳಕ್ ಕೂತಿಲ್ಲ. ಆದ್ರೆ ಇವತ್ತು ಅವ್ರ ಆಹಾರ ಆಗಿದ್ದಾರೆ. ಇವತ್ತು ಕಾಕತಾಳಿ